ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂತಂದರೆ ಇದು ಯಾದೃಚ್ಛಿಕ ಅಲ್ಲ, ಇದು ದೈವಿಕ ಸೂಚನೆ. ತುಲಾರಾಶಿಯವರೇ, ಜನವರಿ 1ರ ನಂತರ ನಿಮ್ಮ ಜೀವನದಲ್ಲಿ ಒಂದಲ್ಲ ಎರಡು ದೊಡ್ಡ ಶುಭ ವಾರ್ತೆಗಳು ಬರುತ್ತೆ. ಎಷ್ಟು ದೊಡ್ಡ ಬದಲಾವಣೆಗಳು ಸಂಭವಿಸುತ್ತೆ, ನೀವು ನಿಮ್ಮ ಕಣ್ಣನ್ನೇ ನೀವು ನಂಬೋದಕ್ಕೆ ಆಗೋದಿಲ್ಲ. ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂತ ನೀವು ಎಂದು ಊಹೆನೇ ಮಾಡಿರಲಿಲ್ಲ. ಅಂಥ ಒಂದು ಹಂತಕ್ಕೆ ನಿಮ್ಮ ಜೀವನ ಬರುತ್ತೆ. ಅದಕ್ಕಾಗಿ ಹೇಳ್ತೀವಿ, ನೀವು 100 kg ಸಿಹಿಯನ್ನು ಆರ್ಡರ್ ಮಾಡಿ ಇಟ್ಕೊಂಬಿಡಿ ಅಂತ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ಸಂತೋಷ, ನಗು, ಸಂಭ್ರಮ ತುಂಬಿ ಹರಿಯುತ್ತೆ. ಇಷ್ಟು ದಿನ ನೀವು ಅನುಭವಿಸಿದ ನೋವುಗಳು, ನಿರಾಸೆಗಳು, ಅವಮಾನಗಳು, ಮೌನವಾಗಿ ಸಹಿಸಿಕೊಂಡ ದಿನಗಳು ಇವೆಲ್ಲವೂ ಈಗ ಫಲ ಕೊಡೋದಕ್ಕೆ ಶುರು ಆಗ್ತಾ ಇದೆ. ತುಲಾರಾಶಿಯವರು ಹೊರಗೆ ನೋಡಿದರೆ ಶಾಂತ ಸ್ವಭಾವ, ಒಳಗೆ ನೋಡಿದರೆ ತುಂಬ ಆಳವಾದ ಮನಸ್ಸು. ನೀವು ಒಂದು ಮಾತನಾಡುವ ಮೊದಲು ಒಂದು ಸಲ ನೀವು ಮಾತಾಡಬೇಕಂದ್ರೆ ಅದನ್ನು 10 ಬಾರಿ ಯೋಚನೆ ಮಾಡ್ತೀರಾ. ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ತೂಕ ಮಾಡುವವರು ನೀವು. ಅದಕ್ಕೆ ಕೆಲವರಿಗೆ ನೀವು ನಿಧಾನ ಅಂತ ಅನಿಸುತ್ತೆ. ಆದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನವನ್ನು ದೂರಕ್ಕೆ ಕರೆದೊಯ್ಯುವ ಶಕ್ತಿಯನ್ನು ಹೊಂದಿರುತ್ತೆ. ಬಾಲ್ಯದಿಂದಲೇ ನಿಮ್ಮ ಮೇಲೆ ಜವಾಬ್ದಾರಿಗಳು ಬಿದ್ದಿವೆ. ನಿಮ್ಮ ವಯಸ್ಸಿನವರು ಆಟ ಆಡ್ತಿರ್ಬೇಕಾದ್ರೆ ನೀವು ಜೀವನದ ಹೊರೆ ಹೊತ್ತು ನಿಂತಿದ್ದೀರಿ. ಮನೆಯ ಪರಿಸ್ಥಿತಿ, ಹಣದ ಕೊರತೆ, ಕುಟುಂಬದ ಸಮಸ್ಯೆಗಳು ಇವೆಲ್ಲವೂ ಕೂಡ ನಿಮ್ಮನ್ನು ಬೇಗ ಪಕ್ವಗೊಳಿಸಿದೆ. ನೀವು ಕುಟುಂಬಕ್ಕಾಗಿ ನಿಮ್ಮ ಕನಸುಗಳನ್ನು ಬಲಿದಾನ ಮಾಡಿದ್ದೀರಿ. ನಿಮ್ಮ ಅಗತ್ಯಗಳನ್ನೆಲ್ಲ, ನಿಮ್ಮ ನೀಡ್ಸ್ ಏನಿದೆ ಅದನ್ನೆಲ್ಲ ಕೂಡ ಬದಿಗೊತ್ತಿ ಇತರರ ಸಂತೋಷಕ್ಕಾಗಿ ಬದುಕಿದ್ರಿ. ಆದರೆ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕಿಲ್ಲ. ಆ ನೋವು ನಿಮ್ಮ ಒಳಗೆ ಕಾಡ್ತಾ ಇತ್ತು. ನೀವು ನಂಬಿದವರು ಮೋಸ ಮಾಡಿದ್ದಾರೆ. ನಿಮ್ಮ ಒಳ್ಳೆಯತನವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾರೆ. ಆದರೂ ನೀವು ಜಗಳ ಮಾಡಲಿಲ್ಲ, ಗದ್ದಲ ಮಾಡಲಿಲ್ಲ. ಅದೆಲ್ಲವೂ ಕೂಡ ಮೌನವಾಗಿ ಸಹಿಸಿಕೊಂಡು ಮುಂದೆ ಸಾಗಿದ್ರಿ. ಆ ಮೌನವೇ ನಿಮ್ಮ ದುರ್ಬಲತೆ ಅಲ್ಲ, ಅದು ನಿಮ್ಮ ಅತಿ ದೊಡ್ಡ ಶಕ್ತಿ. ತುಲಾರಾಶಿಯವರಿಗೆ ಅಧಿಪತಿ ಶುಕ್ರ ಗ್ರಹ. ಅದಕ್ಕೇ ನಿಮಗೆ ಸೌಂದರ್ಯ, ಸೌಮ್ಯತೆ, ನ್ಯಾಯಪ್ರೀತಿ ಎಲ್ಲವೂ ಇದೆ. ನೀವು ಹಣವನ್ನು ಪ್ರೀತಿಸ್ತೀರಾ. ಅದಕ್ಕೆ ಹಣಕ್ಕಾಗಿ ನಿಮ್ಮ ಮೌಲ್ಯಗಳನ್ನು ಮಾರೋದಿಲ್ಲ. ಅನ್ಯಾಯ ಮಾರ್ಗಗಳು ನಿಮಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಕೆಲ ಸಮಯಗಳಲ್ಲಿ ನೀವು ಹಿಂದೆ ಬಿದ್ದಂತೆ ಅನಿಸ್ತಾ ಇರಬಹುದು. ಆದರೆ ಈಗ ಕಾಲ ನಿಮ್ಮ ಪರವಾಗಿ ತಿರುಗ್ತಾ ಇದೆ. ಜನವರಿ ತಿಂಗಳಿನಿಂದಲೇ ನಿಮ್ಮ ಮೇಲೆ ದೈವಾನುಗ್ರಹ ಆಗ್ತಾ ಇದೆ. ಇದುವರೆಗೂ ಎಷ್ಟು ಬಾರಿ ದೊಡ್ಡ ಅಪಾಯಗಳಿಂದ ನೀವು ತಪ್ಪಿಸ್ಕೊಂಡಿದ್ದೀರಾ ಅಲ್ವಾ? ಎಷ್ಟೋ ಸಲ ಕೊನೆಯ ಕ್ಷಣದಲ್ಲಿ ಸಮಸ್ಯೆಗಳಿಂದ ನೀವು ಪಾರಾಗಿದ್ದೀರಾ. ನಿಮಗೆ ಅರ್ಥವಾಗದಂತೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕಾಪಾಡಿದೆ. ಅದು ಕೇವಲ ಯಾದೃಚ್ಛಿಕ ಅಲ್ಲ, ಅದು ನಿಮ್ಮ ಜೊತೆ ನಡೀತಿರುವ ದೈವಿಕ ಶಕ್ತಿ. ಈ ಜನವರಿ ನಂತರ ಮೊದಲ ಶುಭವಾರ್ತೆ ಹಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ್ದು. ನೀವು ಮಾಡಿದ ಪರಿಶ್ರಮಕ್ಕೆ ಈಗ ಫಲ ಸಿಗ್ತಾ ಇದೆ. ಕೈಯಲ್ಲಿ ನಿಲ್ಲದ ಹಣ ಈಗ ಉಳಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೀತಾ ಇವೆ. ನೀವು ಊಹಿಸದ ಕಡೆಗಳಿಂದ ಹಣದ ಸಹಾಯ, ಲಾಭ ಬರುತ್ತೆ. ಕೆಲವರಿಗೆ ಹಳೆಯ ಬಾಕಿಗಳು ವಾಪಸ್ ಬರಬಹುದು. ಯಾರ್ಯಾರು ಕೆಲಸದಲ್ಲಿದ್ದಾರೆ, ಜಾಬಲ್ಲಿದ್ದಾರೆ ಅವರಿಗೆಲ್ಲ ಪದೋನ್ನತಿ, ಪ್ರಮೋಷನ್, ವೇತನ ಅಭಿವೃದ್ಧಿ ಅಥವಾ ಹೊಸ ಅವಕಾಶದ ಸುದ್ದಿ ಬರುತ್ತೆ. ಇವೆಲ್ಲವೂ ಕೂಡ ತಕ್ಷಣ ಆಗದೇ ಇದ್ರೂ ಕೂಡ ಬದಲಾವಣೆ ಅನ್ನೋದು ಗ್ಯಾರಂಟಿ ಆಗೇ ಆಗುತ್ತೆ. ಇವೆಲ್ಲ ಅನುಭವ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಇನ್ನು ಎರಡನೇ ದೊಡ್ಡ ಶುಭ ವಾರ್ತೆ ಅಂದರೆ ಕುಟುಂಬ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು. ಇಷ್ಟು ದಿನ ನಿಮ್ಮ ಮನೆಯೊಳಗೆ ಇದ್ದ ಪ್ರೆಷರ್, ಮಾತಿನ ಅಂತರ ನಿಧಾನವಾಗಿ ಕರಗಿ ಹೋಗುತ್ತೆ. ನಿಮ್ಮ ಮಾತಿಗೆ ಮೌಲ್ಯ ಅನ್ನೋದು ಬರುತ್ತೆ. ನಿಮ್ಮ ನಿರ್ಧಾರಗಳನ್ನು ಕುಟುಂಬ ಗೌರವಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಿವಾಹ ಜೀವನದಲ್ಲಿ ಇದ್ದ ಕಹಿ ಅನುಭವಗಳು ಕಡಿಮೆಯಾಗುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಬರುತ್ತೆ.
ಪ್ರೀತಿಯಲ್ಲಿರುವವರಿಗೆ ಸ್ಪಷ್ಟತೆ ಸಿಗುತ್ತೆ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರು ಇರಬಾರ್ದು ಅನ್ನೋದು ಗೊತ್ತಾಗುತ್ತೆ. ನೋವು ಕೊಡುವ ಸಂಬಂಧಗಳಿಂದ ಹೊರಬರುವ ಧೈರ್ಯ ನಿಮಗೆ ಸಿಗುತ್ತೆ. ಸಿಂಗಲ್ ಇರೋರಿಗೆ ಹೊಸ ಪರಿಚಯ ಆಗುತ್ತೆ, ಹೊಸ ಸಂಬಂಧದ ಸೂಚನೆ ಕೂಡ ಇದೆ. ಆ ಒಂದು ಹೊಸ ಸಂಬಂಧ ನಿಧಾನವಾಗಿ ಗಾಢವಾಗುವ ಒಂದು ಸಂಬಂಧ ಆಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಹೆಚ್ಚಾಗಿ ಯೋಚನೆ ಮಾಡೋದ್ರಿಂದ ಮಾನಸಿಕ ದಣಿವು, ನಿದ್ದೆಯ ಕೊರತೆ, ತಲೆನೋವು ಕಾಣಿಸಬಹುದು. ನಿಮ್ಮ ದೇಹ ಕೊಡುವ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಕೆಲಸಗಳನ್ನು ಮಾಡಿ. ಈ ಸಮಯದಲ್ಲಿ ಮೌನ ನಿಮ್ಮ ದೊಡ್ಡ ಆಯುಧ. ಎಲ್ಲದಕ್ಕೂ ಎಲ್ಲರಿಗೂ ಪ್ರತಿಕ್ರಿಯೆ ನೀಡಬೇಕು ಅಂತ ಏನಿಲ್ಲ. ಎಲ್ಲರಿಗೂ ನಿಮ್ಮ ಜೀವನದ ವಿಷಯ ಹೇಳಬೇಕು ಅಂತ ಏನಿಲ್ಲ. ನಿಮ್ಮ ಪ್ಲ್ಯಾನ್ಗಳು, ನಿಮ್ಮ ಸಂತೋಷ, ನಿಮ್ಮ ಆದಾಯ ಇವೆಲ್ಲವನ್ನು ಕೂಡ ನೀವು ಗೌಪ್ಯವಾಗಿ, ರಹಸ್ಯವಾಗಿ ಇಟ್ಕೋಬೇಕು. ಹಾಗಿದ್ರೆ ಮಾತ್ರ ನೀವು ನರದೃಷ್ಟಿಯಿಂದ ನೀವು ದೂರ ಉಳಿತೀರ. ಈ ಕಾಲದಲ್ಲಿ ಶಿವನ ಕೃಪೆ ನಿಮ್ಮ ಮೇಲೆ ಹೆಚ್ಚು ಇರುತ್ತೆ. ಶಿವನು ಅಂದರೆ ಮೌನ ಶಕ್ತಿ, ಸ್ಥೈರ್ಯ. ನೀವು ಕೂಡ ಹಾಗೆ ಮೌನವಾಗಿ ಸಹಿಸಿಕೊಂಡು ಒಳಗೆ ಬಲವಾಗಿ ನಿಂತಿದ್ರಿ. ಅದಕ್ಕೆ ಶಿವತತ್ವ ನಿಮ್ಮ ಜೊತೆಗೆ ಇರೋದು. ಪ್ರತಿದಿನ ಸಾಧ್ಯವಾದರೆ ಓಂ ನಮಃ ಶಿವಾಯ ಜಪ ಮಾಡಿ. ಅದರಿಂದ ಬರುವ ವರ್ಣಿಸಲು ಅಸಾಧ್ಯವಾದ ಶಾಂತಿಯನ್ನು ನೀವು ಅನುಭವಿಸ್ತೀರ. ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಸ್ವಲ್ಪ ಸಿಹಿ ನೈವೇದ್ಯ ಮಾಡಿ. ಇದರಿಂದ ಧನಲಾಭ ಮತ್ತು ಮನಃಶಾಂತಿ ಹೆಚ್ಚಾಗುತ್ತೆ. ಶನಿವಾರ ಸಂಜೆ ಉಪ್ಪು ಮತ್ತು ಮೆಣಸಿನಕಾಯಿ ದೃಷ್ಟಿ ತೆಗೆದು ಬಿಡೋದ್ರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಈ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಮುನ್ನುಡಿ. ಮಾತ್ರ ಸಂಪೂರ್ಣವಾಗಿ ಎಲ್ಲವೂ ಒಂದೇ ದಿನ ಬದಲಾಗೋದಕ್ಕೆ ಆಗೋದಿಲ್ಲ. ಆದರೆ ಬದಲಾವಣೆ ಆರಂಭ ಆಗ್ತಾ ಇದೆ. ಈಗಂತ ನಿಮ್ಮ ಈ ಬದಲಾವಣೆ ಏನಿದೆ ಆ ಭಾವನೆ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ. ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ ಹೋಗುತ್ತೆ. ನೀವು ಇಷ್ಟು ದಿನ ಅನುಭವಿಸಿದ ನೋವು ವ್ಯರ್ಥ ಆಗಿಲ್ಲ. ಅದು ನಿಮ್ಮನ್ನು ಬಲಪಡಿಸಿದೆ. ಈಗ ನಿಮ್ಮ ಸಮಯ ಶುರುವಾಗ್ತಾ ಇದೆ. ಭಯದಿಂದ ಅಲ್ಲ, ನಂಬಿಕೆಯಿಂದ ನೀವು ಮುಂದುವರಿರಿ. ನಿಮ್ಮ ಪ್ರಯಾಣ ಸರಿಯಾದ ದಿಕ್ಕಲ್ಲೇ ಇದೆ. ದೈವಶಕ್ತಿ ನಿಮ್ಮ ಜೊತೆಗಿದೆ. ನಿಮ್ಮ ಮೌನವೇ ನಿಮ್ಮ ಗೆಲುವಾಗುತ್ತೆ. ನಿಮ್ಮ ಯಶಸ್ಸೇ ನಿಮ್ಮ ಉತ್ತರವಾಗುತ್ತೆ. ತುಲಾರಾಶಿಯವರಿಗೆ ಮುಂದಿನ ದಿನಗಳು ಬಂಗಾರದಂತೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.